ಅಮ್ಮ ಹೇಳು ಹೇಳು. ಟ್ರಿಪ್ಗೆ ಹೋಗ್ತಾ ಇದ್ದೀನಮ್ಮ. ತಿಂಗಳಲ್ಲಿ ಎಷ್ಟು ಸತಿನ? ಸ್ವಲ್ಪನಾದ್ರು ಸೀರಿಯಸ್ ಆಯ್ತಾ? ಅದು ಹೋದ ತಿಂಗಳಮ್ಮ. ಅಲ್ಲ, ಇದು ಈ ತಿಂಗಳು. ಪರವಾಗಿಲ್ಲ. ಅದು ಮದುವೆ, ಇದು ಟ್ರಿಪ್ಪು. ಯಾವ ಕಡೆನಾ? ಕೇರಳ. ಚೇಚೆ ಹೋಗಿದ್ರು ಹೆಂಗ್ ಒರೆಸ್ಕೊಂಡು ಮುಂದೆ ಹೋಯ್ತಾ ಇರ್ತೀನಿ ಅಷ್ಟೇ. ಈ ಊರ್ ಬಿಟ್ಟು ಎಲ್ಲರೂ ದೂರ ಹೊಟ್ಟವಣ ಕಣ, ತಲೆ ಕೆಟ್ಟವಣ. ನಡ್ರಿ ಹೋಣ, ವಾಪಸ್ ಬರೋದು ಮರ್ತ ಬಿಡ್ಬೇಕು ಅಂತ ಜಾಗಕ್ಕೆ ಹೋಣ. ನಡ್ರಿ. ಮೇಲೇರಿ ತೇಲುತ್ತಿದೆ ಹೃದಯ ಮಡಿಲ ಹುಡುಗಿ ಎದೆ ಬಾಗಿಲಿಗೆ ಬಂತೋ. A few moments later. ಹೇಳಿದ್ಮೇಲೆ ಸೊ ಯಾವ್ದ್ಯಾವ್ದು ಕೈಗೆ ಸಿಕ್ತೋ ಎಲ್ಲ ಒಂದು ಸೂಟ್ ಕೇಸ್ಗೆ ಹಾಕ್ಕೊಂಡು ಪ್ಯಾಕಿಂಗ್ ಮಾಡ್ಕೊಳಕ್ಕೆ ಶುರು ಮಾಡಿದೆ. ಸೊ ಫುಲ್ ಪ್ಯಾಕಿಂಗ್ ಎಲ್ಲ ರೆಡಿ ಆಯಿತು. ಎಲ್ಲ ರೆಡಿ ಮಾಡಿಕೊಂಡು ದರ್ಶಕ್ ಫೋನ್ ಮಾಡಿ ಮಚ್ಚ ಐ ಆಮ್ ಕಮಿಂಗ್ ರೆಡಿ ವಿಲ್ ಗೋ ಅಂತ ಅಂದ್ಬಿಟ್ಟಂತೆ. ರೆಡಿ ಎಲ್ಲ ಆದಮೇಲೆ ಲಗೇಜ್ ಹಾಕ್ಕೊಂಡು ನಮ್ಮಮ್ಮಗೆ ಬಾಯ್ ಮಾಡ್ತಾ ನನಗೆ ಪಪ್ಪನ ಬಸ್ ಸ್ಟಾಪ್ ಹತ್ರ ಬಿಡಿ ಅಂತ ಅಂದ್ಬಿಟ್ಟಂತೆ. ನಮ್ಮಪ್ಪ ನನ್ನ ಬಸ್ ಸ್ಟಾಪ್ ಹತ್ರ ಬಿಡೋದಕ್ಕೆ ನನ್ನ ಜೊತೆಯಲ್ಲಿ ಬಂದರು. ಸೊ ಅವನು ಕರ್ಕೊಂಡೋಗಿ ನನ್ನ ಬಸ್ ಸ್ಟಾಪಲ್ಲಿ ಡ್ರಾಪ್ ತೊಗೊಂಡು ಹುಸ್ಕೂರು ಗೇಟ್ ಹತ್ರ ಬಂದೆ. ಹುಸ್ಕೂರು ಗೇಟ್ ಹತ್ರ ಪಿಕಪ್ ಇದ್ದಿದ್ದು. ಸೊ ನಾನು ಬರೋಷ್ಟರಲ್ಲಿ ಆಲ್ರೆಡಿ ದರ್ಶನು ಬಂದಿದ್ದ. ಎಲ್ಲಿ ಅಂತ ನೋಡಿದ್ರೆ ಸಿಗ್ತಾ ನೋಡಿ ಇಲ್ಲೇ ಇದ್ದಾನೆ. ಇವನು ನೋಡಿದ ತಕ್ಷಣ ಒಂದು ನೆನಪಾಯ್ತು. ಏನು ಅಂದರೆ ಬಾ ಸಿಟ್ಟಿಂಗ್ ಹಾಕೋಣ ಒಂದು ಕಡೆ, ಗಟ್ಟಿ ಚಟ್ನಿ ತೂತು ವಡೆ, ರಮ್ಮು ವಿಸ್ಕಿ ಸ್ವಲ್ಪ ರಿಸ್ಕಿ, ಬಿಯರ್ ಎತ್ತಾಕೊಂಬಾರೋ ಸಡೆ. ಸಾಂಗ್ ನೆನಪಾಗಿ ತೇಲಾಡ್ತಿರೋ ಸಮಯದಲ್ಲೇ ಬಸ್ ಬಂತು. ಸೊ ಬಸ್ ಹತ್ತಿದ್ವಿ. ಆಲ್ರೆಡಿ 1 hour ಲೇಟ್ ಆಗಿತ್ತು. ಡ್ರೈವರ್ ಅಣ್ಣ ಫುಲ್ಲು ಸೈಕಲ್ಲಿದ್ದರು, ಅವ್ರ ಟೈಮ್ ರೀಚ್ ಆಗಬೇಕು ಅಂತ. ಸೊ ಶುಭರಾತ್ರಿ, ನಾಳೆ ಸಿಗೋಣ.